ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಶ್ರೀ ಧರ್ಮರಾಯರ ಸ್ವಾಮಿಯ ದೇವಾಲಯ, ತಿಗಳರಪೇಟೆ, ಬೆಂಗಳೂರು. 2024 ಏಪ್ರಿಲ್ 22 ರಾತ್ರಿ ಸೋಮವಾರದಂದು ಬಂದಿದ್ದೇವೆ. ದೇವಾಲಯದ ಮುಂಭಾಗ ಅಂದರೆ ಗರುಡ ಗಂಬದಲ್ಲಿ ಶಕ್ತಿ ದೇವತೆಯನ್ನು ಕೂರಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ. ಹಸಿ ಕರಗ ಮಹೋತ್ಸವ ನಡೆದಿದೆ. ಮಾರನೇ ದಿನ ಒಣಕರ ಮಹೋತ್ಸವಕ್ಕೆ ತುಂಬ ಚೆನ್ನಾಗಿ ದೇವಾಲಯವನ್ನು ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಲು ಎರಡು ಕಣ್ಣು ಸಾಲದು ಆ ತಾಯಿಯನ್ನು. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ಇವರೇ ಈ ವಿಡಿಯೋನೆಲ್ಲ ಇಟ್ಕೊಂಬಂದಿರೋದು. ದೇವಸ್ಥಾನಕ್ಕೆ ಹೋಗಿ ಮಾರ್ಕಂಡ್ರಾವ್ ಅಂತ ತುಂಬ ಚೆನ್ನಾಗಿ ವಿಡಿಯೋ ಮಾಡೋರೆ. ನೋಡಿ ಸೆಲ್ಫಿ ವಿಡಿಯೋ ಕೂಡ ತಗೊಂಡವ್ರೆ. ದೇವಸ್ಥಾನಕ್ಕೆ ಹೋಗಿ ನಾನೇ ಹೋಗಿ ವಿಡಿಯೋ ಮಾಡ್ಕೊಂಬಂದಿದ್ದೀನಿ ಅಂತ. ಕೃಷ್ಣ ರುಕ್ಮಿಣಿ ಸತ್ಯಭಾಮರ ಗರ್ಭಗುಡಿ ನೋಡಿ, ದೇವದ ಹಿಂಭಾಗ ಬರುತ್ತದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಕೃಷ್ಣ ಒಂದೇ ಜಗದ್ಗುರು. ಮಹಾಮಂಗಳಾರತಿ ಆಗಿದೆ. ಕೃಷ್ಣ ರುಕ್ಮಿಣಿಯ ಸತ್ಯಭಾಮರ ಆಶೀರ್ವಾದ ಕೃಪಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂವರ್ಸ್ ಮೇಲೂ ನೋಡೋಕ್ಕೆ ಎರಡು ಕಣ್ಣು ಸದ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಶ್ರೀ ಧರ್ಮರಾಯರ ಸ್ವಾಮಿಯ ಗರ್ಭಗುಡಿ ನೋಡಿ, ಪಂಚಪಾಂಡವರು, ದ್ರೌಪದಿ ತಾಯಿ ಹಾಗೂ ಶ್ರೀಕೃಷ್ಣ ಕೂಡ ಇಲ್ಲಿದ್ದಾರೆ. ಶ್ರೀ ಮಹಾಗಣಪತಿ ಏಕದಂತಹ ವಿಘ್ನೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ದೇವಾಲಯದ ಪಕ್ಕದಲ್ಲೇ ಇದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೀವು ಈ ಸಲ ಕರಗ ಮಹೋತ್ಸವಕ್ಕೆ ಹೋಗಿ ಬನ್ನಿ. ಬೆಂಗಳೂರಿನ ಫೇಮಸ್ ಕರಗ ಮಹೋತ್ಸವ ತುಂಬ ಚೆನ್ನಾಗಿರ್ತದೆ. ದೇವಾಲಯದ ಮತ್ತೊಂದು ಬದಿಯಲ್ಲಿ ತಾಯಿ ಮುತ್ಯಾಲಮ್ಮ ದೇವಿಯ ದೇವಾಲಯವಿದೆ. ಆ ತಾಯಿಗೆ ಇಂದು ಪ್ರತ್ಯಂಗಿರ ದೇವಿಯ ಅಲಂಕಾರ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡೋಣ ಎರಡು ಕಣ್ಣು ಸಲ ಅಷ್ಟು ಅದ್ಭುತವಾಗಿ ತಾಯಿಗೆ ಅಲಂಕಾರ ಮಾಡಿದ್ದಾರೆ. ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಈಗ ತಾಯಿಗೆ ಮಹಾಮಂಗಳಾರತಿ. ದೇವಾಲಯದ ಮುಂಭಾಗದಲ್ಲಿ ದೀಪಗಳಿಂದ ಆ ದೇವಿಯರ ಚಿತ್ರವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸಿಂಹದ ಮೇಲೆ ಕೂತಿರೋದು ಚಾಮುಂಡೇಶ್ವರಿ ತಾಯಿ, ಮಹಾಲಕ್ಷ್ಮಿ ಶಕ್ತಿ ದೇವತೆದು. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಶ್ರೀ ಧರ್ಮರಾಯರ ಸ್ವಾಮಿಯ ದೇವಾಲಯದ ಮುಂಭಾಗದ ದೃಶ್ಯ ಇದು ನೋಡಿ. ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಎಲ್ಲ ಕಡೆಯೂ ವಿವಿಧ ಬಣ್ಣದ ದೀಪಗಳಿಂದ ಅಲಂಕಾರಗೊಂಡಿದೆ. ಧನ್ಯವಾದಗಳು.